ನಿಮ್ಮ ಅಕ್ಕನು ಬರಕತ್ತಾಳ. ಇಳಿಸ ಯವ್ವ, ಪುಣ್ಯ ಬರ್ತ ನಿನಗೆ. ಯಾಕೆ ಹಿಂಗೆ ಮಾಡಕತ್ತಿ? ಇಳಿಸಲೇ, ಇಳಿಸು, ಇಳಿಸ ನಿನ್ನ. ಯಪ್ಪ ನೀನಾರ ಹೇಳಪ್ಪ ಅವ್ಗ, ಏನಾಗೈತಿ ಇವತ್ತು ಅವ್ಗ? ಯಾಕೆ ಹಿಂಗೆ ಮಾಡಕತ್ತಾಳ ಅವ್ವ? ನಿಮ್ಮವ್ಗ ತುಂಬಿ ಬಂದೈತ್ಲೆ, ನಿಮ್ಮವ್ಗ ತುಂಬಿ ಬಂದೈತಿ ಇವತ್ತ. ಇಳಿಸ್ಲಾಕಿ ನನ್ನ, ಕೆಳಗೆ ಇಳಿಸ್ಲಿ. ಇಳಿಸ್ಬಿಡು ಮಗಳ, ಇಳಿಸವ. ಅಯ್ಯೋ ಯಕ್ಕ, ಏನ್ ಮಾಡಕತ್ತಿ ನೀನು? ಲಕ್ಷ್ಮಿ ಇಲ್ಲಿ ನೋಡಿಲ್ಲಿ, ನೀನ್ ಏನ್ ಮಾಡಕತ್ತಿ ಲಕ್ಷ್ಮಿ? ಯಕ್ಕ, ಈ ಮುದಿಗಳಿಂದ ಈ ಮುದಿಗಳಿಂದ ನಾ ಇಷ್ಟಕ್ಕೊಂದಾಗಿರೋದು. ನೀ ಅಂತಿದ್ದಿ ನಾನು ಆ ಕೆಲಸ ಅವತ್ತ ಮಾಡಿದ್ನಿ ಅಂದಿದ್ರ ಇವತ್ತು ನಿನ್ನ ಮಗು ದೂರನ್ನು ಹಾಕಿದ್ದಿಲ್ಲ, ನೀನು ಅಲ ಅಲ ಅಂತಿದ್ದಿಲ್ಲ, ನಾವೆಲ್ಲ ಇಷ್ಟಕ್ಕೊಂದು ನರಕನ ಅನ್ಭವಿಸಿದ್ದಿಲ್ಲ. ಇವತ್ತು ಒಗಿದ್ದೀನಿ ಅಕ್ಕ ಈಕಿನ. ಇವತ್ತು ಎತ್ತಿಕಿನ ಒಗ್ಯದವೆ. ಈಕಿ ಕುತ್ತಿಗೆ ಮೇಲೆ ಕಾಲಿಡದ ನೋಡವ. ಹೋಗಿ ಲಕ್ಷ್ಮಿ, ಹೋಗಿ ಒಗದು ಬಿಡು. ನೀವು ಒಗ್ಯೋದು ಹೆಂಗಿರ್ಬೇಕಂದ್ರ ಕುಣಿಯಾಗೆ ಹೋಗ್ಬಿಡ್ಬೇಕಾಕಿ, ಸುಡುಗಾಡು ಗಟ್ಟಿಯಾಗಿ ಕುಣಿಯಾಗ ಬಿಡ್ಬೇಕು. ಹಂಗೋಗಿ ಮತ್ತೆ ನಿಲ್ಲಡಿಲಿ ಕೈ ಕಾಲು ಏನ್ರ ಊನಾದ್ವು ಊರ್ ಹಿರಿಯರೆಲ್ಲ ಸೇರಿ ನಮಗ ಚಾಕ್ರಿ ಮಾಡಕ್ ಹಚ್ತಾರ. ಹಾಕ ಒಗಿ ನೆಲಕ್ಕೆ ಹೋಗಿ ಅವನ ಗರ್ಸಿನ ನೆಲದಾಗ ಇಲ್ಲಡಿಲಿ ಗೀಚ್ ಹೋಗ್ಬೇಕಿ ಅವಳ. ಏನ್ ಹೇಳಕತ್ತಿ ನೀನು ಪದ್ಮ? ಮೊದ್ಲ ಆಕಿ ಸಿಟ್ನಾಗದಾಳ, ಹಂಗ ಮಾಡ್ಗಿಡಾಳು. ಸುಮ್ನಿರು ಲಕ್ಷ್ಮಿ, ನನಗಾಗೋದಿಲ್ಲ, ಅರ್ಥ ಮಾಡ್ಕೊ. ನಂಗೆ ಭಾಳ ನೋವು ಇದ್ ಕೈ. ನೀ ಹಿಂಗೆ ನನ್ಗೆ ಹಿಂಸೆ ಕೊಟ್ಟು ಹೆಂಗೆ ಮಾಡ್ಲಿ ಹೇಳಿ ನಾನು? ಯವ್ವ ಇಷ್ಟು ಜನ ಅದಿರಲ್ಲ ಯವ್ವ, ಏನಾರ ಹೇಳಿ ಇಳಿಸ್ರಿ ಯವ್ವ ನನ್ನ. ಹೋಗಿ ಬಿಡು ಲಕ್ಷ್ಮಿ, ಇಳಿಸ್ಬಿಡು. ನನ್ನ ಮಗ ನನಗೆ ವಾಪಸ್ ಸಿಕ್ಕಾನ, ಆ ಖುಷಿಗೆ ಹಾಕಿ ಇಳಿಸ, ನಿನ್ನ ಪುಣ್ಯ ಬರ್ತೈತಿ. ಯವ್ವ ನಾನಂತೂ ನನ್ನ ಮಗನ್ನ ಮುದ್ದಾಡ್ಬೇಕು, ಕೈಯಾಗಿ ಹಿಡ್ಕೋಬೇಕು, ಮಡ್ಲಾಗ ಮಲಗಿಸ್ಕೋಬೇಕು, ಮುದ್ದಾಡ್ಬೇಕಂತ ಎಷ್ಟು ಆಸೆ ಇತ್ತ ಲಕ್ಷ್ಮಿ. ಅದನ್ನ ಮಾಡೋಣಂತ. ತಗೋ ನಿನ್ನ ಮಗನ್ ನೋಡು, ನಿನ್ನ ಮಗನ್ ನೋಡು, ಬಿಡಾಕಿನ್ನ ಇಳಿಸ್ಬಿಡು. ಯಪ್ಪ ನನ್ನ ಸೊಂಟನೇ ಅದಕ್ಕೆ ನಿನಗೈತಿ. ನಿರ್ಮಲಿ ಎಲ್ಲ ಹಾಳಾಗಿ ಹತ್ತಿ ಬಿದ್ದಿಗಿಂತ ಹೋಗಿಲೇ. ಮನಿ ಬೆಂಕಿ ಹತ್ತಿದ್ರು ಎಲ್ಲಿ ಹೋಗಿಲ್ಲ ನೀನು? ಮಾಡ್ತೀನಿ ನಿನಗೈತ್ಲೆ ನಿನಗ. ನೋಡ ಲಕ್ಷ್ಮಿ, ಆ ಮುದಿಗಳಿದ್ ಬಿಡು. ನೋಡಿ ಇಲ್ಲಿ ನನ್ನ ಕೂಸು ನೋಡು, ನನ್ನ ಕೂಸು ನೋಡು, ನನ್ನ ಕೂಸು. ಬಂಗಾರ ಯಪ್ಪ, ಬಂದೆಯಪ್ಪ ನಮ್ಮ ಮನೆಗೆ. ದೊಡ್ಡವ ನೀ ಬಾ, ಇಲ್ಲಿ ಒಳಗೆ ಬಾ. ಏಯ್, ಯಾ ದೊಡ್ಡವನು ಎಲ್ಲೂ ಒಳಗೆ ಬರಂಗಿಲ್ಲ. ನಡಿ, ನಿನ್ನ ಗಂಡನ ಎಬಸ ಬಿದ್ದಂಗ್ಳಲ್ಲಿ ಕತ್ತಿ ಬಿದ್ದಂಗಿನ್ನ. ನಡಿ ಕರ್ಕ ಅವನ್ನ, ಕರ್ಕೊಂಡು ನಿಮ್ಮ ಅಪ್ಪನ ಕರ್ಕ. ನಡ್ರಿ, ಈ ಕೆಲವ ನಿರ್ಮಲಿ ಅವಳು ನಿದ್ದೆ ಮಾಡ್ಕತ್ತಾಳಲ್ಲ, ಅವಳಿಗೂ ಐತಿ. ಅವಳಿಗೆ ಒದ್ದು ದಿವಸಿನಿ ಇವತ್ತು ಅವಳಿಗೆ. ಲೇ ಲಕ್ಷ್ಮಿ, ನನ್ನ ಸೊಂಟನ ಮುರಿದು, ನನ್ನ ಸೊಂಟ ವಯಸ್ಸಿರತ್ಲಿಗೆ ಬಗ್ಸಿಯಲ್ಲ. ನಿನ್ನನ್ನು ಮಾತ್ರ ನಾ ಸುಮ್ಮನೆ ಬಿಡೋದಲ್ಲ. ಒಂದು ನಿಮಿಷನೂ ನೀ ನನ್ನ ಮನೆಯಾಗಿರ್ತಕ್ಕದ್ದಲ್ಲ. ಕಟ್ಟಿಗೆ ನೀನು ಗುಡ್ಚಾಪಿ ಕಟ್ಕೊಂಡು ನಿಮ್ಮ ಅಕ್ಕನ್ನ ಕರ್ಕ, ಅದು ಕೂಸು ಕರ್ಕ, ನಿನ್ನ ಗಂಡನ್ನು ಕರ್ಕ, ನಿನ್ನ ಮಕ್ಕಳು ಕರ್ಕೊಂಡು ತೊಲಗಿಲ್ಲಿಂದ. ಲೇ ಹಂಗ್ಯಾಕೆ ಮಾಡ್ತೀಯ ಶಿವಮ್ಮ? ಏಟ ಆಗಲಿ ನಿನ್ನ ಮೊಮ್ಮಗು, ನಿನ್ನ ಮಕ್ಕಳು, ನಿನ್ನ ಸೊಸ್ತಾರಲ್ಲನು ಚಂದಾಗಿ ಹೊಂದ್ಕೊಂಡು ಹೋಗು. ಅಲ ಬಿಡಾಡಿ ನೀನು, ಊರು ಬಿಡಾಡಿ ನೀನು. ಬೆಂಕಿ ಹಚ್ಚ ಕೆಲಸ ಮಾಡಿ ಈಗ ಒಂದಾಗಿ ಕೂಸು ತಗೊಂಬಂದು ಕೊಟ್ಟು ನಾನೇನು ಕೊಡೋದಿಲ್ಲ. ನೀ ನನಗೇನು ಕೊಟ್ಟಿಯಲ್ಲ 1 ಎಕರೆ ಹೊಲ, ಅದನ್ನ ಕೊಡೋದಿಲ್ಲ. ನೋಡು ತಿಳ್ಕೊಂಡಿದ್ದಿ ನೀನು, ನಾನೇನ್ರ ಕೊಡ್ತೀನಿ ಅಂತಂದು ನಾನೇನ್ರ ಕೂಸು ವಾಪಸ್ ತೊಗೊಂಬಂದಿನ ಇಲ್ಲೋದಿಲ್ಲ. ಯಾಕೆಲ್ಲ ನೀ ಬಾಯಿ ಬಿಡ್ಬೇಕದನ್ನ? ಬಾಯಕ್ ಬಿಟ್ಟಿ ನೀನು. ನಿನ್ನ ಮಗಳಿಗೆ ಬಾಯಿ ಮುಚ್ಕೊಂಡಿದ್ದ ಅಂತ ಹೇಳಕ್ ಬರಲಿಲ್ಲನ? ನೀನಂತರೂ ಎಲ್ಲ ಖಬರಿಗೆಟ್ಟಿ ಅಂದ್ರೆ ನಿನ್ನಂಗೆ ಎಲ್ಲರೂ ಖಬರಿಗೆ ಮಾಡಿ ಏನ? ನಿನ್ನಂತ ಕೆಟ್ಟ ಹುಳು ಈ ಭೂಮಿ ಮ್ಯಾಗ ಇರೋವರೆಗೂ ಮನೆಯಾಗಿರೋ ಹೆಣ್ಮಕ್ಳು ಯಾರು ನೆಮ್ಮದಿಗೆ ಬಾಯ್ ಬಿಡಕ್ಕಾಗಲ್ಲ. ಬಾಯಿ ಮುಚ್ಚ ಸಾಕ, ಬಾಯಿ ಮುಚ್ಚ. ನೀನು ಮಾತಾಡಂಗಿತ್ತಂದ್ರೆ ಈ ಮನೆಯಿಂದ ಹೊರ ನಿಂತ್ಕೊಂಡು ಮಾತಾಡ್ರಿ ನೀವೆಲ್ಲರೂ. ನಿಮ್ಮ ಮನ್ಯಾಗ ನಿಮಗೆ ಯಾರಿಗೂ ಈ ಮನೆಯಾಗಿರೋ ಅಧಿಕಾರನೂ ಇಲ್ಲ, ಹಕ್ಕೂ ಇಲ್ಲಲೇ. ನಿನ್ನ ಗಂಡನ ಇನ್ನು ಮ್ಯಾಗ ನನ್ನ ಮಗ ಅಲ್ಲ ಅಂತ ನಾ ಹೇಳಾತು, ಮುಗೀತಿನ್ನ. ನನಗೂ ನಿನ್ನ ಗಂಡಗೂ ನಿಮಗೂ ಇಲ್ಲಿ ಈ ಮನೆಗೆ ಏನು ಋಣ ಇಲ್ಲಲೇ. ಕರ್ಕರ್ಲೆ, ನಡ್ರಿ ಹೊರ ನಡ್ರಿ. ನೋಡವಾ ಶಿವಮ್ಮ, ಇದು ಚಲೋ ಅಲ್ಲ. ಇದು ಹಿಂಗ ನೀನ ಹಿರಿಯಕ್ಕೆ ಹಿಂಗೆ ಮಾಡೋ ಚಲೋ ಅಲ್ಲ. ಈಗ ನಿನ್ನ ಕೈಕಾಲು ಗಟ್ಟೈತಿ, ನಿನ್ನ ಹೆಣ್ಮಕ್ಳು ನಿನ್ನ ನೋಡ್ಕೋತಾರ, ನಾಳೆ ನೋಡ್ಕೊಳಲ್ಲ. ಮೂಲಿಗುಂಪಕ್ಕಿದಿ. ನಂದೇನು ಹೇಳ್ತೀಯ ನೀನು ಗಂಡಸ? ನಂದೇನು ಹೇಳ್ತಿ? ನೀನು ಹೇಳ್ತಿ ನಿನ್ನ ಮಗಳಿಗೆ ಹೇಳು. ಎಷ್ಟು ಚಂದ ಬಂದು ಕೇಳಿದ್ಲ, ನನಗೇನು ತಲೆಯಾಗಿತ್ತನದು? ನನಗಿತ್ತ ಹಿಂಗೆ ಕೊಡ್ತೀನಿ ಅಂತಂದು ಆಸೆ ತೋರಿಸಿ ಕೊಟ್ಟಕ್ಕೆ ಯಾಕೆ? ನಾನೇನು ರೊಕ್ಕನ ಕೊಡಲ್ಲ, ಹೊಲನೂ ಕೊಡೋದಲ್ಲ. ಯಾರಿಗೆ ಬೇಕಾಗೈತಿ ವಾಪಸ್ ಕೊಡು. ನಾವು ಯಾರು ಕೇಳಿದ್ವೇನು? ನಮ್ಮ ಋಣದಾಗ ನೀ ಸಾಯೋವರೆಗೂ ಇರು. ಅದಕ್ಕೆ ಬಿಡ್ತೀವಿ ನಾವು. 1 ರೂಪಾಯಿನೂ ನೀನು ವಾಪಸ್ ಕೇಳೋದಲ್ಲ. ಅದು ಏನು ಮಾಡ್ತೀಯ ನಮ್ದು 1 ಎಕರೆ ಹೊಲದಾಗ ಮಾಡು. ಅದು ಏನು ಚಲ್ಲಕ್ಕ ದಿಮ್ ಮಾಡೋದೈತೆ ಮಾಡು. ನಿನಗ ಬಿಟ್ಕೊಡ್ತೀನಿ ಅದನ್ನ. ಭಿಕ್ಷೆ ಅಂತ ಬಿಟ್ಕೊಡ್ತೀನಿ, ತಿಂದು ಆರಾಮಿರು. ನೀನು ಭಿಕ್ಷೆ ಯಾವನ ಬೇಕಾಗೈತಿ? ನಮ್ದು ಐತಿ ಹೊಲ. ಆದ್ರೆ ನೀನು ಹಿಂಗೆಲ್ಲ ಹೇಳಿ ನಾನು ಕೊಡ್ತೀನಿ ಅಂತ ತಿಳ್ಕೊಬೇಡ. ನೀನೆಷ್ಟು 3 ಬಿಟ್ಟು ನಿಂತಿಯಲ್ಲ, ನಾನು ಅದ್ರ 10ರಷ್ಟು ಬಿಟ್ಟು ನಿಂತೇನೆ. 3 ನನಗೆ ಹೇಳಕ್ಕೆ ಬರ್ತಾರೆ ಎಲ್ಲರೂ ಬುದ್ಧಿವಾದನ. ನಡ್ರಿಲೆ, ನನ್ನ ಮನೆಗೆ ಏನೈತ್ರಲೆ? ನಿಮ್ಮ 3 ಮಂದಿದು ಏನೈತ್ರಲೆ? ನಮ್ಮ ಮನೆಗೆ ನೀವ್ಯಾಕೆ ಬಂದಿರಿ? ನನಗೆ ಬುದ್ಧಿ ಹೇಳಕ್ಕೆ ಬರ್ತೀರನ? ನಿಮ್ದು ಮುಚ್ಕೋ ಯಪ್ಪ. ನೀ ಎಷ್ಟು ಚಂದ ಹೇಳಕ್ಕೆ ಬಂದಿಯಲ್ಲಪ್ಪ ಮುದುವ.
ಹೇಳಲ್ಲಿ ನೀನು ಹೇಂತಿ ಕುಂದ್ರಿಸಿ ನಿನ್ನ ಮಗಳಿಗೆ ಕುಂದ್ರಿಸಿ ಚಂದಾಗಿ ಹೇಳ. ಆಮೇಲೆ ಕೂಸು ಗಂಡ ಹುಟ್ಟಿದ್ರೆ ಕರ್ಕೊಂಬರ್ಬೇಕಂತ ನೀನು ಅಳಿಯ ಹೇಳ ನೋಡು. ನನ್ನ ರಾಡೆ ಮೊದ್ಲೋಗಿ ಹೇಳು. ಅವನ ಇದಕ್ಕೆಲ್ಲ ಕಾಣ ಅವ್ನು ಹೇಳೋದು ಬಿಟ್ಟಾನ, ಬಂದಿಲ್ಲ ನನಗೆ ಬುದ್ಧಿ ಹೇಳ್ತಾನ. ಅದೇನೋ ಅಂತಾರಲ್ಲ, ಯವ್ವ 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 ತುಟಿ ಹತ್ತುವಲ್ದು ಮಾತು ಇಲ್ಲಡಿಲ್ಲಿ. ಅದು ಹೇಗೆ ಮಾತಾಡ್ತೀಯೋ ಶಿವಮ್ಮ? ಬಾ 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 ಬಾ. ಹೌದು ಬಿಡು, ನಿನ್ನ ಸೊಸಿ ನಿನ್ನ ನೆಲಕ್ಕೆ ಹೋಗ್ದಿದ್ದೆ ಬೇಸಿತ್ತು ನೋಡು. ಎಲ್ಲ ಇವನ ಮುದುಕನ ಒಯ್ದು ಏಟ್ಲ ಇದ್ದಿತ್ತು ನಿಂದು. ಏಟಿದ್ದಿತ್ತಂತಿ ನಾನು ಒಗಿಬೇಕಿತ್ತ ಆಕಿ? ನಾನು ಒಗಿಬೇಕಿತ್ತ? ಅದೇನ ಮಾತಾಡ್ತೀಯ ಮೊದ್ಲು ನಿನ್ನ ಹೆಂಡತಿಗೆ ಮಾತಾಡು. ನಿನ್ನ ಹೆಂಡತಿ ಕಲ್ಸ ಸಾಲಿನ. ನನಗೆ ಬಂದಾನ ಊರ್ ಮುಲ್ಲ ಸಾಲಿ ಕಲ್ಸಕ್ಕೆ. ಹೋಗ ಹಂಪಮ್ಮಕ್ಕರ ಜಮೀನ್ದಾರ, ಉಪಯೋಗಿಲ್ಲ. ಗೋರ್ಕಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ. ನಮ್ಮತ್ತೆಂದೂ ಚೇಂಜ್ ಆಗೋದಿಲ್ಲ. ನಾವು ತಲೆ ಎಷ್ಟು ಹೊಡ್ಕೊಂಡ್ರೆ ಅದಕ್ಕೆ ಬುದ್ಧಿ ಬರೋದಿಲ್ಲ. ಸುಮ್ಮನೆ ನಮ್ದು ಮರ್ಯಾದೆ ಕಮ್ಮಿ ಆಗುತ್ತಾ. ಲಕ್ಷ್ಮಿ ಕರ್ಕೊ ಈರಣ್ಣರಪ್ಪನ ಕರ್ಕೊ ಹೋಗು ನಡಿ. ಯವ್ವ ಸುಂತ ನಿನ್ನ ಗಂಡನ ಎಬಸ್ಬಾ. ಪಾಪ ರಾತ್ರಿ ಎಲ್ಲ ನಿದ್ದಿಲ್ಲ ಅಂತ ಕಾಣುತ್ತೆ. ಈಗ ಮಕ್ಕೊಂಡ್ರ ಎಬಸ್ಕೆ ಅವು ಏನೇನದ ನೋಡು ನೀನು ತಗೊಂಬಾ. ಯವ್ವ ಬರ್ರಿ ನಾವು ಹೋಗೋಣ. ಈ ಮುದುಕಿ ಮನುಷ್ಯಾಳಲ್ಲಿಕ್ಕಿ ಅನುಭವಿಸ್ತಾಳವೇ ಯವ್ವ, ಅನುಭವಿಸ್ತಾಳ. ಯಾ ಪಾಪ ತಟ್ಟಲಿಲ್ಲ ಅಂದ್ರೂ ತಾಯಿ ಮಗನ ಅಗಲಿಸಿದ ಪಾಪ ಅಂತರೂ ಈ ಮುದಿಗಳಿಗೆ ತಟ್ಟತ್ತ. ನಾವಂತರೂ ಹೆಂಗ ತಿದ್ಕೊಂಡ್ವಿ, ಬಿಡೋದಿಲ್ಲ ಅದು ಪಾಪ, ಬಿಡೋದಿಲ್ಲ ಬೇ ಯವ್ವ. ಬಾ ಇಂಥ ರಾತ್ರಿ ಏನು ಮಾತು? ಹರಿ ನಿಮ್ಮನ್ನೇನ್ರ ಕರೆದಿದ್ದೆ ನಾನು ಬರ್ರಿ ನಮ್ಮ ಮನೆಗೆ ಅಂತಂದ. ನಾನಾದ್ರೂ ಏನು ನಿಮ್ಮನ್ನ ಕರೆದು ಕೂಸು ಕೊಟ್ಟಿದ್ದಿಲ್ಲ ಕೈಯಾಗ. ನೀವಾಗೆ ರೊಕ್ಕದ ಆಸೆ ತೋರಿಸಿ ಕೂಸು ಕೊಟ್ಟು ಕಳಿಸಿದ್ ನನಗೆ. ಈಗ ಬಂದುಬಿಟ್ರಿ ಒಳ್ಳೆರಾಗಕ್ಕೂ ಅಂತಂದು ಗುಳು ಮಾಡಾಕ ಗುಳ್ಳವರ. ಹರಿ ಯವ್ವ ಏನು ಮಾತಾಡ್ತತೆ ಈಕಿ ಜೊತೆಗೆ. ನಾನು ಇಂಥ ವ್ಯವಹಾರ ಮಾಡಕ್ಕೆ ಹೋದ್ನಲ್ಲ ಯವ್ವ. ನಾನು ಚಪ್ಪಲಿ ತೊಗೊಂಡು ಬಾರ ಯವ್ವ, ಹೊಡ್ಕೊಂಬಿಡ್ತೀನಿ ಇಲ್ಲೇ ಈಕಿ ಮನ್ಯಾಗನ. ಬುದ್ಧಿ ಬರ್ತದೆ ನನಗಂದ್ರೆ. ಏನು ಹಿಂದೆ ಯೋಚನೆ ಮಾಡಲಿಲ್ಲ, ಮುಂದೆ ಯೋಚನೆ ಮಾಡಲಿಲ್ಲ ಮಗಳ. ನಿನ್ನ ಬಾಳೆ ಸುದ್ದಾಗ್ಲಂತ ಮಾಡಿದ್ನೆ ಯವ್ವ. ನಡಿ ಬರ್ರಿ ನಮ್ಮ ಮರ್ಯಾದೆ ಕಮ್ಮಿ. ಬರ್ರಿ ಪದ್ಮಕ್ಕ, ಕೂಸು ಚಲೋ ನೋಡ್ಕೋ. ನನಗೆ ಯಾವಾಗಾರ ಕೂಸು ನೋಡ್ಬೇಕನ್ಸಿದ್ರೆ ಬರ್ತೀನಿ. ತೋರಿಸ್ತೀಯಲ್ಲ? ಅದು ಯಾಕಂಗಂತೀಯ ಬೋನ? ನಿಂಗೆ ಯಾವಾಗ ಬೇಕಾದ್ರು ಬಾ, ನೋಡು, ಮಾತಾಡ್ಸು, ಹೋಗು. ಆದ್ರೆ ನಾನು 9 ತಿಂಗಳು ಹೊಟ್ಟೆ ಇಟ್ಕೊಂಡು ಹಡ್ದಿರೋ ಮಗ ಅಲ್ಲವ. ನನ್ನ ಜೀವನನ ಪಣಕ್ಕಿಟ್ಟಿದ್ನಲ್ಲ, ಅದಕ್ಕೆ ನನ್ನ ಮಗ ಬೇಕು. ನನಗೆ ಮುಂದೆ ನನ್ನ ಜೀವನಕ್ಕೆ ಬೇಕಲ್ಲ. ನನ್ನ ಬಾಳೊಳಗೆ ಎಲ್ಲ ಬಾಗಿಲು ಮುಚ್ಚಿದಾಗ ಹುಟ್ಟಿದ ಕಳಲವ ಇದು. ನನಗಂತ ಹುಟ್ಟಿದ ಜೀವಿದು. ಇದನ್ನ ನಿಮ್ಮವು ಕಸ್ಕೊಂಡ್ಬಿಟ್ರೆ ನಾನು ಏನಾಕಿದ್ದೆ ಹೇಳಿ? ಉಳಿಸ್ಬಿಟ್ಟು ನೀನು 2 ಜೀವ ಉಳಿಸ್ಬಿಟ್ಟೆವ. 2 ಜೀವ ಉಳಿಸ್ಬಿಟ್ಟು ಪುಣ್ಯಾತ್ಮಿ ನೀನು, ಪುಣ್ಯಾತ್ಮಿ. ಆ ದೇವ್ರು ನಿನಗೂ ನಿನ್ನ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಚುಟಾಣಿ ಬರ್ತೀನಪ್ಪಾಜಿ. ಬರ್ತೀವಿ ಬಾಯವ್ವ. ನೋಡವ ತಾಯಿಲೆ ಆ ಕೂಸ್ತಾ ಭಾಳ ತಿಂದಿರ್ಬೇಡ್ಬಾ, ಕುಂದ್ರು. ಎಲ್ಲ ನಿಮ್ಮ ಅಕ್ಕಕ್ಕೆ ಒಂದಿಷ್ಟು ಊರಾನ ಸಗಣಿ ಹಾಕ್ಲಿ. ಯಾಕ ಅಂತಿ ನಾನು? ಕೇಳ್ತಾವಿಲ್ಲ ಕಿವಿ? ಕೇಳ್ತಾವಿಲ್ಲ? ನಡ್ರಿ, ಇದು ನನ್ನ ಮನಿ, ಇದು ನಂದು ಮನಿ. ಲಕ್ಷ್ಮಿ ಎಬಸ್ ಬಾ ನನ್ನ, ಹೋಗೋಣ ನಡ್ರಿ. ಇನ್ಯಾವತ್ತೂ ನಾ ಈ ಮನೆಗೆ ಬರೋದಿಲ್ಲ. ನನಗೊಬ್ಬ ತಾಯಿ ಇದ್ಲ ಅನ್ನೋದು ಮರ್ತೀನಿ. ಹೆಂತಿರಲ್ಲ ನೀನು ಜೋಳ ಹೊರವನ. ನನಗೂ ಮಗ ಇದ್ನಂತ ನಾನು ಎಂದ ಮರ್ತ್ಬಿಟ್ಟಿನಿ. ನನಗೆ ಯಾವಾಗ ನೀ ತಾಯಲ್ಲ ನಾ ಎಂದಿ? ನಿನಗೆ ಎಳ್ಳು ನೀರು ಬಿಟ್ಟಿನಿ. ಆ ಬಲಗೈ ಹೋಗ ಪದ್ಲು ನೀನ ಸತ್ತಿದ್ದಂದಿದ್ರೆ 4 ದಿನ 10 ನಾನು ಆರಾಮ್ ಕುಂದ್ರಿದ್ನಲ್ಲ ರಾಡ್ಯ. ಯವ್ವ ಏನ್ ಬಾಯ ನಿಂದೇನು ಬಗದಾರನಾದ? ಏನು ಮಾತಾಡ್ತೀಯ ನೀನು ಮುದಿಗಳ್ಳಿ? ನಡ್ರಿ. ನಿಮ್ಮ ಅಪ್ಪನ ಕರ್ಕೋತೀನಿ ಸರಿ. ಇಲ್ಲಿ ಒಂದಿಷ್ಟು ಬಟ್ಟೆ ಇಟ್ಟು ತುಂಬಿಕೆ ಹೋಗು ಸುನೀತಾ. ಇನ್ಯಾವತ್ತಿ ಈ ಮನೆಗೆ ಬರೋದು ಬೇಡ. ನೋಡೋಣ, ನಮಗೂ ದೈವ ಊರು ಎಲ್ಲ ಐತಿ. ನಾನು ಬಿಡೋದಲ್ಲ ಮುದುಕಿ, ನಾನು ಬಿಡೋದಲ್ಲ. ನನಗೂ ಬೇಕಿದ್ರಾಗ ಆಸ್ತಿ. ನಾನೇನು ನಿನ್ನ ಮಗನ ಹಿಂದ ಬಗ್ಲ ಸೀರೆ ಇಟ್ಕೊಂಡು ಓಡು ಬಂದಿಲ್ಲ. ಯಾಣದಕ್ಕಿನೂ ಅಲ್ಲ, 4 ಮಂದಿ ಚಂದಾಗ ನಾನು ತಾಳಿ ಕಟ್ಸ್ಕೊಂಡ್ ಬಂದೀನಿ. ಅದ್ರ ಅಧಿಕಾರದಾಗ ಎಲ್ಲಾನು ಕೇಳ್ತೀನಿ ನಾನು. ನೋಡ್ತೀನಿ ನೀನು ಏನ ತಿಳ್ಕೊಂಡಿ ಎಲ್ಲ ಲಕ್ಷ್ಮಿನ ನೀನು. ತೋರಿಸ್ತೀನಿ ನಾನು ನಿನಗ. ಬರ್ರಿ ಮೇಲೆ ಕೇಳ್ರಿ. ಯಾಕ ನೀನ್ ತಲೆಗೂ ಕಟ್ಗಳಾರ್ದಂಗೆ ಅಡ್ಡಾಡ್ತೀನಿ ನೋಡವ. ನಮ್ಗೆಲ್ಲರಿಗೂ ಖರೇನ ಭಾಳ ಕುದಿಗಿ ತರ್ತೀನಿ ನೀನು. ನಡಿ ಮಂಟಕ್ ನಡಿ. ನೀನು ಕೂಸ್ ಕರ್ಕೊಂಡು ಹಿಂಗೆ ಎಗಲ್ ಮ್ಯಾಗ ಹಾಕೋ. ಹಿಂಗೆ ಅಡ್ಡ ಹಾಕೊಂಡು ಹೋಗ್ಬೇಡ. ಅದೇನೋ ಹಾಕಿ ಹಾರ್ತಿರ್ತಾವಂತ. ಅದಕ್ಕೆ ಒಂದು ವಸ್ತ್ರರ ಏನ್ರ ಕೊಡ್ತೀನಿ ತಡಿ. ಏನು ಅದು ಕೂಸ್ನು ಪುಣ್ಯ. ಅವ್ರು ಕೂಸ್ನ ಚಂದಾಗ ನೋಡಲ್ಲ ಎಷ್ಟು ಬೆಚ್ಚ ಕರ್ಕೊಂಬಂದಾರ. ನೀ ಒಂದಿಟ್ರೆ ಬೆಚ್ಚಗಿರ್ಬೇಕನ್ನೋದು ಐತಾ? ನೀನು ಹಿಂಗ ಮಾಡಿದೆ ಅಂದ್ರೆ ಹುಡುಗ ನೆಗಡಿ ಆತಂದ್ರೆ ಇಷ್ಟು ತ್ರಾಸ ಆಗತ್ತೆ ಹುಡುಗ. ಆಮೇಲೆ ನೋಡಿಲ್ಲಿ ಮತ್ತೊಂದು 10-15 ದಿನ ನಿದ್ದಿಗೆ ಎಲ್ಲರೂ ರಜೆ ಹಾಕ್ಬೇಕಾಗತ್ತ. ಅದಕ್ಕೆ ಹೇಳಕತ್ತೀನಿ, ಒಂದೇನ್ರ ಟವಲ್ಗೆ ಬೆಲ್ ತೊಗೊಂಡು ಹಚ್ಕೊಂಡು ನಡಿ. ನನ್ನ ಮನೆಯಂದು ಒಂದು ಸಾಮಾನನ್ನು ಮುಟ್ಟಬೇಡ್ರಲೇ, ಒಂದು ಸಾಮಾನನ್ನು ಮುಟ್ಟಬೇಡ್ರಿ. ಉಟ್ಟು ಬಟ್ಟೆಗ ನಡ್ರಿ ನೀವು ಹೊರಗ. ಬಾರ ಲಕ್ಷ್ಮಿ, ನನ್ನ ಸೀರೆ ಸೆರಗೈತಿ. ನನ್ನ ಸೀರೆ ಸೆರಗಕ್ಕಿಂತ ಇನ್ನೊಂದು ಬೇಕನ್ನ ಬೆಚ್ಚಂದು ಜಾಗ. ಬೇಕು ನೀನು ಇನ್ನೊಂದು ಬೆಚ್ಚಂದು ವಸ್ತ್ರ ಗಿಸ್ತಾರೆ ನಿನಗೆ.
ಬಾ ನನ್ನ ಕೂಸ್ನ ಕರ್ಕೊಂಡು ಹೋಗೋದು ಗೊತ್ತೈತಿ, ಬಾಳೆ ಮಾಡ್ಕೊಂಡು ತಿನ್ನೋದು ಗೊತ್ತೈತಿ. ಏ ಮುದಿಕೆ, ನೀನು ಎಷ್ಟ ಕುತಂತ್ರ ಮಾಡಿದ್ರೂ ಕೊಲ್ಲ ಒಬ್ಬವಿದ್ರ ಕಾಯ ಒಬ್ಬವ ಇದ್ದ ಇರ್ತಾನಂತನ ದೇವ್ರು ಇದನ್ನ ತೋರಿಸಿರೋದು. ನೆನಪಿಟ್ಗ, ನೀ ಮಾಡಿದ್ದಕ್ಕೆಲ್ಲಾನು ಇಷ್ಟು ದಿನ ಹೆದರಿ ಹಿಕ್ಕಿ ಹಾಕ ಲಕ್ಷ್ಮೀನ ನೀನು ಎತ್ತಿ ಹೋಗಕ್ಕೆ ಆಗ್ಯಾಳ ಅಂದ್ರಂದ್ರ ನಿನಗಿನ್ನು ಬಂದಿರೋದು ಹೋಗಾಲನ ಬಂದಿರೋದು ನಿನಗ. ನೋಡ್ತೀರ ನೀನು, ಐತಿ ನಿನಗ ಮುಂದ. ಬಾ ಲಕ್ಷ್ಮಿ, ಕರ್ಕೊಂಬಾ.